ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿಯೋ ವಿಲೀನವೋ? ಅಂದು ದಿಗ್ಗಜರ ಭೇಟಿ ಹಿಂದಿನ ಅಸಲಿಯತ್ತೇನು? ಸಿದ್ದುಗೆ ಡಿಚ್ಚಿ ಕೊಡೋ ಎಚ್ಡಿಕೆ ಬಿಜೆಪಿ ಬೆನ್ನಿಗೆ ನಿಲ್ತಾ ಇರೋದ್ಯಾಕೆ? ಮೈತ್ರಿಯೋ ವಿಲೀನವೋ ಹೊಂದಾಣಿಕೆಯೋ? ಹಳೆ ಕುಚಿಕ್ಕುಗಳು ಹೊಸ ದೋಸ್ತಿಗೆ ಮುನ್ನುಡಿ ಬರೀತಿದ್ದಾರಾ? ಇದುವೇ ಹೊತ್ತಿನ ಫೋಕಸ್ 18 ಮತ್ತೆ ಒಂದಾಗೋಣ ಬಾ. ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿಯೋ ವಿಲೀನವೋ? ಬರುವಂತ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣಗಳು ಇನ್ನೂ ಹೆಚ್ಚಾಗತ್ತೆ ಅಂತ ನನ್ನ ಭಾವನೆ. ನಿಜವಾದ ರಾಜಕೀಯ ಪ್ರಾರಂಭ ಆಗೋದು 2023. ಇಲ್ಲಿಯವರೆಗೆ ನಾನು ಮಾಡಿರ್ತಕ್ಕಂಥ ರಾಜಕೀಯ ಒಂದು ರೀತಿಯ ತಾತ್ಕಾಲಿಕವಾದ ರಾಜಕಾರಣ. ಈಗ ಯಾವ ಸದ್ಯ ಇಲೆಕ್ಷನ್ ಇಲ್ಲ, ಯಾವ ಮೈತ್ರಿ ಈಗ ಬಂದಾಗ ಇಲೆಕ್ಷನ್ ಬಂದಾಗ ನೋಡೋಣ. ವಿಲೀನ ಚರ್ಚೆ ಏನಿಲ್ಲ, ಯಾವುದೇ ಚರ್ಚೆಗಳು ನನಗೆ ಗೊತ್ತಿರೋ ಮಟ್ಟಿಗಿಲ್ಲ. ಅಂದು ದಿಗ್ಗಜರ ಭೇಟಿ ಹಿಂದಿನ ಅಸಲಿಯತ್ತೇನು? ಯಾವುದೇ ಕಾರಣದಿಂದ ಜೆಡಿಎಸ್ ಯಾವುದೇ ರಾಷ್ಟ್ರೀಯ ಪಕ್ಷಗಳ ಜೊತೆ ವಿಲೀನ ಇಲ್ಲ. ಸಿದ್ದುಗೆ ಡಿಚ್ಚಿ ಕೊಡೋ ಎಚ್ಡಿಕೆ ಬಿಜೆಪಿ ಬೆನ್ನಿಗೆ ನಿಲ್ತಿರೋದ್ಯಾಕೆ? ಹೊಂದಾಣಿಕೆ ಈಗಾಗಲೇ ಮಾಡ್ಕೊಂಡು ಆಗಿದೆ. ಅವರು ಈಗಾಗಲೇ ನಾನು ಅದಕ್ಕೆ ಅವ್ರನ್ನ ಬಿ ಟೀಮ್ ಅಂತ ಕರೆದಿದ್ದೆ. ಈಗ ಬಿ ಟೀಮ್ ಅಂತ ಹೇಳಿ ಸಾಬೀತಾಗ್ಬಿಟ್ಟು ಇವತ್ತು ಸಿದ್ದರಾಮಯ್ಯನವರಿಗೆ ನಾನು ಹೇಳ್ತಕ್ಕಂಥದ್ದು, ನಿಮ್ಮ ನಾಲಿಗೆಯ ಮೇಲೆ ಹಿಡ್ಕೊಳ್ಳಿ ಅಂತ ಹೇಳಿ ಮಾತನಾಡಬೇಕಾದ್ರೆ ಟೀಕೆ ಮಾಡಿ. ನಮಗೆ ನಿಮ್ಮಿಂದ ಸರ್ಟಿಫಿಕೇಟ್ ಬೇಕಿಲ್ಲ, ಸರ್ಟಿಫಿಕೇಟ್ ಕೂಡ ಜನ ಬೇರೆ ಇದ್ದಾರೆ. ಮತ್ತೆ ಒಂದಾಗೋಣ ಬಾ. ಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ಭದ್ರ ಆಗ್ತಾ ಹೋಗುತ್ತೆ. ಅರವಿಂದ ಲಿಂಬಾವಳಿ ಸಿಡಿಸಿದ ಇದೊಂದು ಬಾಂಬ್ ಈಗ ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ರಾಜಕೀಯ ಮಹಾ ಧ್ರುವೀಕರಣದ ಚರ್ಚೆ ಹುಟ್ಟುಹಾಕಿದೆ. ಬಿಜೆಪಿಯಲ್ಲಿ ಜೆಡಿಎಸ್ ವಿಲೀನವಾಗುತ್ತಾ, ಕೇಸರಿಮಯವಾಗುತ್ತಾ ದಳಪಾಳಯ? ಕಮಲ ಕಲಿಗಳು ದಳಪತಿಗಳು ಮತ್ತೆ ಕೈ ಜೋಡಿಸ್ತಾರೆ? ರಾಷ್ಟ್ರೀಯ ಪಕ್ಷದ ಜೊತೆಗೆ ಪ್ರಾದೇಶಿಕ ಪಕ್ಷ ಮರ್ಜ್ ಆಗುತ್ತಾ? ಇದೇ ಪ್ರಶ್ನೆಗಳೇ ಈಗ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಹುಟ್ಟುಹಾಕಿವೆ. ಹಳೆ ದೋಸ್ತಿಗಳು ಮತ್ತೆ ಒಂದಾಗೋಣ ಬಾ ಅಂತಿದ್ದಾರಾ ಅನ್ನೋ ಪ್ರಶ್ನೆಗಳು ಓಡಾಡ್ತಿವೆ. ಯಡಿಯೂರಪ್ಪನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಲ್ವೇ? ಹಿಂದೆ 2020 ತರ ಅದೇ ರೀತಿ ಮುಂದಾಗ್ತಿದೆ. ಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ಭದ್ರ ಆಗ್ತಾ ಹೋಗುತ್ತೆ. ಬಿಜೆಪಿ ಜೆಡಿಎಸ್ ನಡುವೆ ಏನೋ ನಡೆಯುತ್ತಿದೆ ಎಂಬ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಅರವಿಂದ ಲಿಂಬಾವಳಿ. ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಆಗುತ್ತಾ, ವಿಲೀನವಾಗುತ್ತಾ? ಅಂದು ದಿಗ್ಗಜರ ನಡುವಿನ ಹಿಂದಿನ ಅಸಲಿಯತ್ತೇನು ಗೊತ್ತಾ? ಸಿದ್ದುಗೆ ಡಿಚ್ಚಿ ಕೊಡೋ ಎಚ್ಡಿಕೆ ಬಿಜೆಪಿ ಬೆನ್ನಿಗೆ ನಿಲ್ತಿರೋದ್ಯಾಕೆ ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ. ಕೆಲವೇ ದಿನಗಳಲ್ಲಿ ರಾಜ್ಯ ರಾಜಕಾರಣವು ಮಹತ್ವದ ತಿರುವನ್ನ ಪಡೆದುಕೊಳ್ಳಬಹುದಾ ಎಂಬ ಸಂಶಯದ ಬೀಜವಾಯಿತು. ಇಂತಹದ್ದೊಂದು ಅನುಮಾನ ಮತ್ತು ಸುಳಿವು ನೀಡಿದ್ದೇ ಶಾಸಕ ಅರವಿಂದ ಲಿಂಬಾವಳಿ. ಬರುವಂತ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣಗಳು ಇನ್ನೂ ಹೆಚ್ಚಾಗತ್ತೆ ಅಂತ ನನ್ನ ಭಾವನೆ. ದೇಶದಲ್ಲಿ ಮೋದಿ ಅಲೆ ಮತ್ತು ಬಿಜೆಪಿ ಅಲೆ ಬಹಳ ಸ್ಪಷ್ಟವಾಗಿ ಇದೆ. ಕರ್ನಾಟಕದಲ್ಲಿಯೂ ಕೂಡ ಈ ಧ್ರುವೀಕರಣ ಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ಭದ್ರ ಆಗ್ತಾ ಹೋಗುತ್ತೆ. ನನಗೂ ಸುದ್ದಿ ಕೇಳ್ಪಟ್ಟಿದೆ. ಒಂದು ಕಡೆ ಬಿಜೆಪಿ ಜೆಡಿಎಸ್ ವಿಲೀನದ ಬಗ್ಗೆ ಅರವಿಂದ ಲಿಂಬಾವಳಿ ಬಾಂಬ್ ಸಿಡಿಸಿದ್ದಾರೆ. ಅಸಲಿಗೆ 2 ದಿನದ ಹಿಂದೆಯೇ ಜೆಡಿಎಸ್ ಹಿರಿಯ ನಾಯಕ ಬಸವರಾಜ ಹೊರಟ್ಟಿ ಬಿಜೆಪಿ ಜೊತೆಗಿನ ಹೊಂದಾಣಿಕೆ ಬಗ್ಗೆ ಹೇಳಿಕೆ ಕೊಟ್ಟಿದ್ದರು. ಏನ್ ಮೈತ್ರಿ ಮಾಮೂಲಿ ಆಗ್ತಿದೆ, ಮೈತ್ರಿ ಆಗ್ತಿದೆ. ಹಿಂದೆ 2020 ತರ ಅದೇ ರೀತಿ ಮುಂದಾಗ್ತಿದೆ. ಮೈತ್ರಿ ಮರಿಲಿಕ್ಕಿಲ್ಲ, ಯಾಕಂದ್ರೆ ಇಬ್ಬರಿಗೂ ಗೊತ್ತಾಗೈತಿ ಮೈತ್ರಿ ಮುರಿದ್ರೆ ಏನಾಕತಿ ಅಂತೇಳಿ. ಜನ ಎಲ್ಲ ಇದನ್ನ ಮಾಡ್ತಾರೆ ಅಂತೇಳಿ ಅದಕ್ಕೆ ದೇವೇಗೌಡರಿಗೆ ದಯಮಾಡಿ ನಿಮ್ಮಷ್ಟಕ್ಕೆ ನೀವಿರಿ ಅಂತೇಳಿ ಅವ್ರಿಗೆ ಹೇಳ್ಬಿಟ್ಟಾರ. ನಾವೆಲ್ಲರೂ ಹೇಳಿವು. ಅವರು ಒಂದು ಪ್ರಿನ್ಸಿಪಲ್ ಮೇಲೆ ಇದ್ದವರು, ನಾಡಿನ ಪ್ರಧಾನಮಂತ್ರಿ ಆದವರು. ಅವರು ಕೆಲವು ವಿಚಾರದಾಗ ಹೊಂದಂಗಿಲ್ಲ. ಅವ್ರಿಗೆ ಹೂ ಅನ್ನೋದು, ಇಲ್ಲಿ ಬಂದು ನಾವು ಮಾಡೋದು. ಅರವಿಂದ ಲಿಂಬಾವಳಿ ಯಾವಾಗ ಈ ಮಾತು ಹೇಳಿದ್ರು ಅಷ್ಟೊತ್ತಿಗಾಗಲೇ ಕುಮಾರಸ್ವಾಮಿ ಕೂಡ ಇದಕ್ಕೆ ಪುಷ್ಟಿ ನೀಡುವಂತಹ ಹೇಳಿಕೆ ನೀಡಿದ್ರು. ಅನಿವಾರ್ಯ ಕಾರಣಗಳಿದ್ದಾಗ ರಾಜಕೀಯದಲ್ಲಿ ಬದಲಾವಣೆಗಳು ಅನಿವಾರ್ಯ ಅನ್ನೋ ರೀತಿ ಎಚ್ಡಿಕೆ ಹೇಳಿಕೆ ಕೊಡೋ ಮೂಲಕ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ರು. ರಾಜಾ ಹುಲಿಯನ್ನು ಹಾಡಿ ಹೊಗಳಿದ ಕುಮಾರಸ್ವಾಮಿ, ಗೌಡ್ರ ಕುಟುಂಬದ ಪರ ಬ್ಯಾಟಿಂಗ್ ಮಾಡಿದ ಬಿಎಸ್ವೈ. ಸಿದ್ದು ಅಂದ್ರೆ ನಿಗಿನಿಗಿ ಕೆಂಡಕಾರೋ ಕುಮಾರಸ್ವಾಮಿ ತಮ್ಮ ಹಳೆ ದೋಸ್ತಿ ಬಿಎಸ್ವೈ ರನ್ನ ಅವಕಾಶ ಸಿಕ್ಕಾಗಲೆಲ್ಲ ಹಾಡಿ ಹೊಗಳುತ್ತಿದ್ದಾರೆ. ಈ ಹಿಂದೆ ಯಡಿಯೂರಪ್ಪ ಸಿಎಂ ಹುದ್ದೆಯಿಂದ ತಕ್ಷಣದಲ್ಲೇ ಕೆಳಗಿಳಿತಾರೆ ಅಂತ ಸಿದ್ದು ಕೊಟ್ಟಿದ್ದ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ರು. ಯಡಿಯೂರಪ್ಪರನ್ನ ಅಧಿಕಾರದಿಂದ ಕೆಳಗಿಳಿಸೋದು ತುಂಬಾ ಕಷ್ಟ, ಅವರನ್ನ ಟಚ್ ಮಾಡೋಕ್ಕೂ ಸಾಧ್ಯವಿಲ್ಲ ಅಂದಿದ್ರು. ಈಗ ಮತ್ತೆ ರಾಜಾಹುಲಿಯನ್ನು ಹಾಡಿ ಹೊಗಳಿರೋ ದಳಪತಿ ಯಡಿಯೂರಪ್ಪ ನಿಜವಾಗಿಯೂ ದುಡಿಮೆ ಮಾಡಿ ಬಂದಿದ್ದಾರೆ. ಪಕ್ಷ ಸಂಘಟನೆಯ ಕಷ್ಟ ಏನು ಎಂಬುದು ಅವರಿಗೆ ಗೊತ್ತಿದೆ ಅಂತ ಪರೋಕ್ಷವಾಗಿ ಸಿದ್ದುಗೆ ಟಾಂಗ್ ಕೊಟ್ರು.
ಅವರ ಒಂದು ಪಕ್ಷದಲ್ಲಿ 45 ವರ್ಷ 2 ಸ್ಥಾನದಿಂದ ಇಲ್ಲಿವರೆಗೂ ಬರಬೇಕಾದ್ರೆ ಆ ಒಂದು ಪಕ್ಷದ ಅಧಿಕಾರಕ್ಕೆ ತರ್ತಕ್ಕಂಥದ್ದು, ಆ ಪಕ್ಷದ ಸಂಘಟನೆ ಮಾಡ್ತಕ್ಕಂಥದ್ದು ಕಷ್ಟ ಏನು ಅನ್ನೋದು ಯಡಿಯೂರಪ್ಪನವ್ರಿಗೆ ಗೊತ್ತಿದೆ. ಅದರ ಹಿನ್ನೆಲೆಯಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು. ದಯವಿಟ್ಟು ಈ ರೀತಿ ವಿಷಯಗಳಿಗೆ ಮಹತ್ವ ಕೊಡೋದು ಬೇಡ ಅಂತಕ್ಕಂಥದ್ದು ನಾನು ಮನವಿ ಮಾಡ್ತೀನಿ ಎಲ್ಲರಿಗೂ. ಇನ್ನೊಂದು ಕಡೆ ವಿಲೀನದ ಸುದ್ದಿ ಹರಿದಾಡುತ್ತಿರುವಾಗಲೇ ಸಿಎಂ ಬಿಎಸ್ವೈ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿ ಈ ರೀತಿ ಸುದ್ದಿ ಹಬ್ಬಿಸೋದು ಸರಿಯಲ್ಲ, ಗೌಡ್ರ ಕುಟುಂಬಕ್ಕೆ ಅವಮಾನ ಮಾಡಿದಂತಾಗುತ್ತೆ ಅಂತ ಹೇಳಿಕೆ ಕೊಟ್ಟರು. ಮಾಜಿ ಪ್ರಧಾನಿ ದೇವೇಗೌಡರು ಕಟ್ಟಿರುವಂಥ ಪಕ್ಷ, ಕುಮಾರಸ್ವಾಮಿಯವರು ಅದರ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು. ಆ ಪಕ್ಷವನ್ನು ಬಲಪಡಿಸಿ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಿರುವಂಥ ಅವ್ರ ಬಗ್ಗೆ ಏನೋ ಪಕ್ಷ ಬೇರೆಯವ್ರ ಜೊತೆಗೆ ವಿಲೀನ ಆಗುತ್ತೆ ಮತ್ತೊಂದು ಮಾತಾಡುವಂಥದ್ದು ಪ್ರಧಾನಿ ದೇವೇಗೌಡರಿಗೆ ಮತ್ತು ಪಕ್ಷದ ಅಧ್ಯಕ್ಷ ಕುಮಾರಸ್ವಾಮಿ ಅವ್ರಿಗೆ ಅಪಮಾನ ಮಾಡದಂತೆ ಇದೆ. ಈ ರೀತಿ ಮಾತುಗಳನ್ನು ನಾನು ಮಾತಾಡೋಕ್ಕೆ ಸಿದ್ಧ ಇಲ್ಲ, ಬೇರೆ ಯಾರೂ ಮಾತಾಡಬಾರ್ದು. ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಕೃಷಿ ಸಚಿವ ಬಿಸಿ ಪಾಟೀಲ್, ಈಗ ಯಾವುದೇ ಚುನಾವಣೆ ಇಲ್ಲ, ಜೆಡಿಎಸ್ ಜೊತೆ ಹೊಂದಾಣಿಕೆ ಅವಶ್ಯಕತೆ ಇಲ್ಲ ಅಂದ್ರು. ಈಗೇನು ಯಾವ ಎಲೆಕ್ಷನ್ ಇಲ್ಲ, ಈಗ ಯಾವುದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಲ್ಮೋಸ್ಟ್ ಮುಗಿದ, ಗ್ರಾಮ ಪಂಚಾಯತಿಗೆ ಪಕ್ಷನೇ ಇಲ್ಲ. ಇವತ್ತು JDSನವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಮಾಡೋಂಥ ಅವಶ್ಯಕತೆ ತರಾತುರಿ ಬಿಜೆಪಿ ಪಕ್ಷಕ್ಕಿಲ್ಲ. 119 ಶಾಸಕರು, ಸರ್ಕಾರ ಭದ್ರವಾಗಿದೆ. ಹಾಗಾಗಿ ಇದೆಲ್ಲೋ ಯಾವುದೋ ಒಂಥರ ಗಿಮಿಕ್ ಏನೋ ನಡೀತದೆ ಅನ್ನೋಂಥ ಭಾವನೆ ನನಗೆ ಬರ್ತಾ ಇದೆ. ಇವತ್ತು ಬಿಜೆಪಿ ಪಕ್ಷಕ್ಕಂತೂ ಅವಶ್ಯಕತೆ ಇಲ್ಲ. ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಅವ್ರು ಯಾರು ಬರೋರಿದ್ರೆ ಅವ್ರನ್ನ ನಾವು ಪಕ್ಷಕ್ಕೆ ಸದಸ್ಯತ್ವ ಕೊಟ್ಟು ಸ್ವೀಕಾರ ಮಾಡ್ತೀವಿ. ಇಲ್ಲ ಏನೋ ಇವತ್ತು ಅವ್ರು ಬೆಂಬಲ ಕೊಡಲಿಲ್ಲ ಅಂದರೆ ಸರ್ಕಾರ ಬಿದ್ದು ಹೋಗ್ಬಿಡ್ತದೆ, ಹಾಗಾಗಿ ಅವ್ರ ಬೆಂಬಲ ಬೇಕು ಅನ್ನೋಂಥ ಪರಿಸ್ಥಿತಿಯಲ್ಲಿ ಏನಿಲ್ಲ. ಬಿಜೆಪಿ ಬಹಳ ಸದೃಢವಾಗಿದೆ. ಅಷ್ಟಕ್ಕೂ ರಾಜಕೀಯ ವಲಯದಲ್ಲಿ ಬಿಜೆಪಿ ಜೆಡಿಎಸ್ ವಿಲೀನದ ಸುದ್ದಿ ಇಷ್ಟೊಂದು ಚರ್ಚೆ ಆಗ್ತಿರೋದು ಯಾಕೆ? ಹಳೆ ದೋಸ್ತಿಗಳ ಹೊಸ ಸ್ನೇಹದ ಬಗ್ಗೆ ಈ ರೀತಿ ಮಾತುಗಳು ಕೇಳಿ ಬರ್ತಿರೋದು ಯಾಕೆ? ಬಿಎಸ್ವೈ ಕುಮಾರಸ್ವಾಮಿ ಗುಪ್ತ ಮೀಟಿಂಗ್ ಹಿಂದಿದೆಯಾ ಮಹಾರಹಸ್ಯ? ಬಿಜೆಪಿ ಸಖ್ಯಕ್ಕೆ ನಿಜವಾಗ್ಲೂ ಮುಂದಾಗಿದ್ದಾರಾ ಎಚ್ಡಿಕೆ? ಅಷ್ಟಕ್ಕೂ ಈ ಹೊಂದಾಣಿಕೆ, ವಿಲೀನ, ಮೈತ್ರಿ ವಿಚಾರಗಳು ರಾಜಕೀಯ ವಲಯದಲ್ಲಿ ಹುಟ್ಟಿಕೊಂಡಿರೋದು ಯಾಕೆ? ಈ ರೀತಿ ಅನುಮಾನ ಹುಟ್ಟೋದಕ್ಕೆ ಕೆಲವೊಂದು ಕಾರಣಗಳೂ ಇವೆ. ಇವುಗಳ ಬಗ್ಗೆ ಒಂದೊಂದಾಗೆ ನೋಡ್ತಾ ಹೋಗೋಣ. ಲೋಕಸಭಾ ಚುನಾವಣೆ ವೇಳೆ ಮೋದಿ ಎಚ್ಡಿಕೆ ಭೇಟಿ. ದೋಸ್ತಿ ಸರ್ಕಾರದ ಪತನದ ಬೆನ್ನಲ್ಲೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. ಬಿಎಸ್ವೈ ನೇತೃತ್ವದಲ್ಲಿ ಬಿಜೆಪಿ ಲೋಕಸಭಾ ಚುನಾವಣೆ ದೊಡ್ಡ ಪ್ರಮಾಣದಲ್ಲಿ ಗೆಲುವಿನ ನಗೆ ಬೀರಿತ್ತು. ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಕುಮಾರಸ್ವಾಮಿ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ರು. ಇದೇ ಟೈಮ್ನಲ್ಲೇ ಎಚ್ಡಿಕೆಗೆ ಪ್ರಧಾನಿ ಮೋದಿ ಸಿಎಂ ಆಫರ್ ಕೊಟ್ಟಿದ್ರು ಅಂತ ಹೇಳಲಾಗುತ್ತೆ. ಯಾವಾಗ ಬಿಎಸ್ವೈ ನಾಯಕತ್ವದ ವಿರುದ್ಧ ದನಿ ಏಳೋಕೆ ಪ್ರಾರಂಭವಾಯಿತು, ಪರ್ಯಾಯ ನಾಯಕತ್ವದ ಕೂಗು ಜೋರಾಗಿ ಕೇಳೋಕೆ ಶುರುವಾಯಿತು, ಆಗಲೇ ಮೋದಿ ಕುಮಾರಸ್ವಾಮಿ ಬಗ್ಗೆ ಒಲವು ತೋರಿದ್ರು. ಅವರನ್ನು ಭೇಟಿಯಾದಾಗ ಮುಖ್ಯಮಂತ್ರಿ ಹುದ್ದೆಯ ಆಫರ್ ಕೊಟ್ಟಿದ್ರಂತೆ ಪ್ರಧಾನಿ ಮೋದಿ. ಈ ವಿಚಾರ ರಾಜಕೀಯ ಪಾಳೆಯದಲ್ಲಿ ಮಾತ್ರವಲ್ಲ, ಸ್ವತಃ ಕೇಸರಿ ಪಾಳೆಯದಲ್ಲಿಯೇ ಭಾರಿ ಅಚ್ಚರಿಯನ್ನುಂಟು ಮಾಡಿತ್ತು. ಅದರಲ್ಲೂ ಬಿಎಸ್ವೈಗಂತೂ ಇನ್ನಿಲ್ಲದ ಶಾಕ್ ಕೊಟ್ಟಿತ್ತು. ಕೇಂದ್ರದ ಕೃಷಿ ಮಸೂದೆ ಪರ ನಿಂತ ಕುಮಾರಸ್ವಾಮಿ, ಕೇಂದ್ರದ ಎಪಿಎಂಸಿ ತಿದ್ದುಪಡಿ ವಿಧೇಯಕಕ್ಕೆ ದೇಶಾದ್ಯಂತ ರೈತರು ಸೇರಿದಂತೆ ಪ್ರತಿಪಕ್ಷದ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ರೈತರ ಹೋರಾಟಕ್ಕೆ ಕಾಂಗ್ರೆಸ್, ಟಿಎಂಸಿ, ಎನ್ಸಿಪಿ ಸೇರಿದಂತೆ ಹಲವು ಪಕ್ಷಗಳು ಬೆಂಬಲ ಸೂಚಿಸಿದ್ವು. ಆದರೆ ಜೆಡಿಎಸ್ ಪಕ್ಷ ಮಾತ್ರ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಪರ ಬ್ಯಾಟಿಂಗ್ ಬಿಸಿತು. ಅಧಿವೇಶನದಲ್ಲಿ ಈ ಬಗ್ಗೆ ತುಟಿಕ್ ಪಿಟಿಕ್ ಅಂದಿಲ್ಲ ಕುಮಾರಸ್ವಾಮಿ. ಉಪಚುನಾವಣೆಗಳಲ್ಲಿ ಬಿಜೆಪಿಗೆ ಪರೋಕ್ಷ ಬೆಂಬಲ. ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿಗೆ ಪ್ರಬಲ ಪೈಪೋಟಿ ಕೊಡುವ ನಿಟ್ಟಿನಲ್ಲಿ ಸ್ಪರ್ಧಿಸಿಲ್ಲ. ಬಿಜೆಪಿ ಅಭ್ಯರ್ಥಿ ಮುನಿರತ್ನಗೆ ಗೆಲುವಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಡಮ್ಮಿ ಅಭ್ಯರ್ಥಿಯನ್ನ ಚುನಾವಣೆಗೆ ನಿಲ್ಲಿಸಲಾಗಿತ್ತು ಎಂಬ ಮಾತುಗಳು ಓಡಾಡ್ತಾ ಇದ್ವು. ಬೈ ಎಲೆಕ್ಷನ್ ಅಖಾಡದಲ್ಲಿ ಕುಮಾರಸ್ವಾಮಿ ಡಿಕೆಶಿ ಸಿದ್ದೂರನ್ನ ಟಾರ್ಗೆಟ್ ಮಾಡಿದ್ರೆ ಹೊರತು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿರಲಿಲ್ಲ. ಹಾಗೆ ಶಿರಾ ಕ್ಷೇತ್ರದಲ್ಲಿ ಜೆಡಿಎಸ್ ತನ್ನ ಮತಗಳನ್ನು ಉಳಿಸಿಕೊಂಡಿದ್ರೆ ಬಿಜೆಪಿಗೆ ಗೆಲುವಾಗ್ತಿರಲಿಲ್ಲ. ಟಿಬಿ ಜಯಚಂದ್ರ ಅವರೇ ಗೆಲ್ಲುತ್ತಿದ್ರು ಅಂತ ಅಂದು ಸಿದ್ದರಾಮಯ್ಯ ಹೇಳಿದ್ರು. ಉಪಚುನಾವಣೆಗಳಲ್ಲಿ ಜೆಡಿಎಸ್ ಮೇಲ್ನೋಟಕ್ಕೆ ಬಿಜೆಪಿಗೆ ಬೆಂಬಲ ಕೊಟ್ಟಂತೆ ಕಾಣುತ್ತಿತ್ತು. ಆರ್ಆರ್ ನಗರ ಹಾಗೂ ಶಿರಾ ಎರಡೂ ಕ್ಷೇತ್ರಗಳಲ್ಲೂ ಎರಡೂ ಪಕ್ಷಗಳ ನಡುವೆ ಮೈತ್ರಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಬಿಎಸ್ವೈ ಜೊತೆಗೆ ಎಚ್ಡಿಕೆ ಪದೇ ಪದೇ ಗುಪ್ತ ಭೇಟಿ. ಇದಿಷ್ಟೇ ಅಲ್ಲ, ಕಳೆದ ಕೆಲ ತಿಂಗಳಿನಿಂದ ಮಾಜಿ ಸಿಎಂ ಹಾಗೂ ಹಾಲಿ ಸಿಎಂ ಇಬ್ಬರೂ ಪರಸ್ಪರ ಭೇಟಿಯಾಗ್ತಿದ್ದಾರೆ. ಗುಪ್ತ ಸಭೆ ನಡೆಸುತ್ತಿದ್ದಾರೆ. ಮೇಲಿಂದ ಮೇಲೆ ಸೀಕ್ರೆಟ್ ರಹಸ್ಯ ಮೀಟಿಂಗ್ಗಳನ್ನ ಮಾಡ್ತಾನೆ ಇದ್ದಾರೆ.
ಇಬ್ಬರು ದಿಗ್ಗಜರ ಭೇಟಿಯೇ ಈಗ ಜೆಡಿಎಸ್ ಬಿಜೆಪಿ ವಿಲೀನದ ಮಾತುಕತೆಗೆ ಮುಹೂರ್ತ ಇಟ್ಟಿದ್ದು, ಇಲ್ಲಿವರೆಗೂ ಇಬ್ಬರು ದಿಗ್ಗಜರು 4 ರಿಂದ 5 ಬಾರಿ ಪರಸ್ಪರ ಭೇಟಿಯಾಗಿರಬಹುದು. ಬಿಎಸ್ವೈ ಬಳಿ ತಮ್ಮ ಶಾಸಕರನ್ನು ಕರೆದುಕೊಂಡು ಹೋಗಿ ಅನುದಾನ ಕೇಳುವ ನೆಪದಲ್ಲಿ ಮತ್ತೇನಾದ್ರೂ ಮಾತುಕತೆ ನಡೆಸಿದ್ರ? ಇಬ್ಬರು ನಾಯಕರ ನಡುವೆ ಭವಿಷ್ಯದ ಮಾತುಕತೆ ಏನಾದ್ರೂ ಚರ್ಚೆ ಆಯ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ನಡುವೆ ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ನೀಡಬೇಡಿ, ಅವರೇನಾದ್ರೂ ಸಚಿವರಾದ್ರೆ ಹಳೆ ಮೈಸೂರು ಸಂಪೂರ್ಣ ಅವರ ಹಿಡಿತಕ್ಕೆ ಹೋಗ್ಬಿಡುತ್ತೆ, ನಮ್ಮ ಕ್ಷೇತ್ರದ ಶಾಸಕರಿಗೆ ಅನುದಾನ ದೊರೆಯೋದಿಲ್ಲ ಅನ್ನೋ ಅಹವಾಲನ್ನು ಕೂಡ ಇಟ್ಟಿದ್ರು. ಹಾಗಾಗಿಯೇ ಬಿಎಸ್ವೈ ಸಿಪಿ ಯೋಗೇಶ್ವರ್ ಅವರನ್ನ ಸಚಿವರನ್ನಾಗಿ ಮಾಡುವುದಕ್ಕೆ ಮನಸ್ಸು ಮಾಡ್ತಿಲ್ಲ ಅನ್ನೋ ಮಾತುಗಳು ಓಡಾಡ್ತಿವೆ. ಪರಿಷತ್ ಕಲಾಪದ ಗದ್ದಲದಲ್ಲೂ ಬಿಜೆಪಿ ಪರ ನಿಂತ ಜೆಡಿಎಸ್. ಪರಿಷತ್ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಪದಚ್ಯುತಿಗೊಳಿಸಲು ಪರಿಷತ್ನಲ್ಲಿ ಬಿಜೆಪಿಗೆ ಬೆಂಬಲದ ಕೊರತೆ ಇತ್ತು. ಆಗ ಕಮಲಪಾಳೆಯ ದಳಪತಿಗಳ ಕದ ತಟ್ಟಿತು. ತಕ್ಷಣಕ್ಕೆ ಜೆಡಿಎಸ್ ತಾನು ಸಭಾಪತಿ ಪದಚ್ಯುತಿ ವಿಚಾರದಲ್ಲಿ ಬಿಜೆಪಿಗೆ ಬೆಂಬಲ ಸೂಚಿಸುವುದಾಗಿ ಬಹಿರಂಗವಾಗಿಯೇ ಹೇಳಿಕೊಂಡಿತ್ತು. ಅದರಂತೆಯೇ ಪದಚ್ಯುತಿ ವಿಚಾರದಲ್ಲಿ ಬೆಂಬಲ ಕೂಡ ಸೂಚಿಸಿತು. ಈ ವೇಳೆ ಪರಿಷತ್ ಕಲಾಪದಲ್ಲಿ ನಡೆದ ಗಲಾಟೆಯಲ್ಲಿ ಕಾಂಗ್ರೆಸ್ ನಾಯಕರು ಉಪಸಭಾಪತಿಯನ್ನ ಹಿಡಿದೆಳೆದಿದ್ರು. ಈ ಕದನದ ವಿಚಾರದಲ್ಲೂ ಕೂಡ ಜೆಡಿಎಸ್ ಬಿಜೆಪಿ ಪರ ನಿಂತಿತ್ತು. ಹಾಗಾದ್ರೆ ನಿಜವಾಗ್ಲೂ ದಳಪಾಳೆಯ ಕಮಲಪಾಳೆಯದ ಹೊಸ್ತಿಲಕ್ಕೆ ಕಾಲಿಡುತ್ತಾ ದಶಕಗಳ ಇತಿಹಾಸ ಹೊಂದಿರೋ ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಪಕ್ಷದ ಮಡಲಿಗೆ ಸೇರುತ್ತಾ ಕೇಸರಿಮಯವಾಗುತ್ತಾ ತೆನೆಪಾಳೆಯ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ.